ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 2026ರ ಪರಾಭವ ಸಂವತ್ಸರದ ಯುಗಾದಿ ಹೊಸ ವರ್ಷದ ಮಕರ ರಾಶಿಯ ಸಂಪೂರ್ಣ ಭವಿಷ್ಯ ತಿಳಿಸ್ಕೊಡ್ತಾ ಇದ್ದೀನಿ. ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ಒಂದು ರಾಶಿಯ ಗ್ರಹಗಳ ಸಂಚಾರದ ಬಗ್ಗೆ ನೋಡೋದಾದ್ರೆ, ಶನಿಯು ನಿಮ್ಮ ರಾಶಿಯಲ್ಲಿ 3ನೇ ಮನೆಗೆ ಪ್ರವೇಶ ಮಾಡ್ತಾನೆ. ನಿಮಗೆ ಸುಮಾರು ವರ್ಷಗಳಿಂದ ಕಾಡ್ತಕ್ಕಂತಹ 7 ಶನಿ ಅಂದರೆ 7.5 ಶನಿ ಏನಿದೆ ಇದು ಕೊನೆಗೊಳ್ಳುತ್ತೆ. ಗುರುವು ನಿಮ್ಮ ರಾಶಿಯಲ್ಲಿ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಶತ್ರುಗಳ ಮೇಲೆ ವಿಜಯ, ಹಳೆಯ ಸಾಲಗಳಿಂದ ಮುಕ್ತಿ ಸಿಗ್ತದೆ. ಇನ್ನು ರಾಹುವು 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆರ್ಥಿಕವಾಗಿ ದಿಢೀರ್ ಧನ ಲಾಭ ತರ್ತದೆ. ಕೇತು 8ನೇ ಮನೆಯಲ್ಲಿ ಇರೋದ್ರಿಂದ ಆಧ್ಯಾತ್ಮಿಕ ಮತ್ತು ಗುಪ್ತ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಿಸ್ತಾನೆ. ಇನ್ನು ಶಿಕ್ಷಣದ ಬಗ್ಗೆ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಇದು ಪರಿಶ್ರಮಕ್ಕೆ ತಕ್ಕ ಫಲ ನೀಡುವ ವರ್ಷ. 7.5 ಶನಿಯ ಮುಕ್ತಾಯದಿಂದ ಓದಿನ ಮೇಲೆ ಇರತಕ್ಕಂಥ ಒತ್ತಡ ಕಡಿಮೆ ಆಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಿದ್ಧರಾಗುವವರಿಗೆ ಗುರುವಿನ ಅನುಗ್ರಹ ತುಂಬಾ ಇದೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದ್ರೆ, ವೃತ್ತಿ ಜೀವನದಲ್ಲಿ ಇದ್ದಂಥ ಅಡೆತಡೆಗಳು ಇನ್ನು ಮುಂದೆ ಮಂಜಿನಂತೆ ಕರಗುತ್ತೆ. ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಶನಿ 3ನೇ ಮನೆಯಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥ ಚಾನ್ಸಸ್ ಹೆಚ್ಚಾಗಿದೆ. ವ್ಯಾಪಾರ ಸಂಬಂಧಿ ಸಣ್ಣ ಪ್ರಯಾಣಗಳು ನಿಮ್ಮ ಜೀವನಕ್ಕೆ, ನಿಮ್ಮ ಒಂದು ವೃತ್ತಿಗೆ ಉತ್ತಮ ಮತ್ತು ಹೊಸ ತಿರುವನ್ನು ನೀಡ್ತದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದ್ರೆ, ವ್ಯಾಪಾರಸ್ಥರಿಗೆ ಈ ಒಂದು ವರ್ಷ ವಿಜಯದ ವರ್ಷ ಅಂತಲೇ ಹೇಳ್ಬೋದು. ಹೊಸ ಬಂಡವಾಳವನ್ನು ಹೂಡಿಕೆ ಮಾಡಲು ಇದು ಅತ್ಯಂತ ಸೂಕ್ತ ಸಮಯ. ವಿಶೇಷವಾಗಿ ಕೃಷಿ, ಗಣಿಗಾರಿಕೆ ಮತ್ತು ರಫ್ತು ವ್ಯವಹಾರದಲ್ಲಿರೋರಿಗೆ ಉತ್ತಮ ಲಾಭ ಸಿಗ್ತದೆ. ಶತ್ರುಗಳು ಮತ್ತು ಪ್ರತಿಸ್ಪರ್ಧಿಗಳು ನಿಮ್ಮ ಮುಂದೆ ಸೋಲನ್ನು ಒಪ್ಕೊಳ್ತಾರೆ. ಇನ್ನು ಆರ್ಥಿಕ ವಿಚಾರವಾಗಿ ನೋಡೋದಾದ್ರೆ, ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತೆ. ರಾಹು 2ನೇ ಮನೆಯಲ್ಲಿರೋದ್ರಿಂದ ಅನಿಶ್ಚಿತವಾಗಿ ನಿಮ್ಮ ಕೆಲಸಗಳು ಕೈ ಸೇರುತ್ತೆ. ಹೂಡಿಕೆ ಮಾಡುವಾಗ ಎಚ್ಚರವನ್ನ ವಹಿಸಿ. ಇನ್ನು ಪ್ರೀತಿ ವಿಚಾರವಾಗಿ ನೋಡೋದಾದ್ರೆ, ಪ್ರೇಮ ಜೀವನದಲ್ಲಿ ಇದ್ದಂತಹ ಕೈ ನೆನಪುಗಳು ದೂರ ಆಗಿ ಹೊಸ ಜೀವನಕ್ಕೆ ಆರಂಭ ಆಗ್ತೀರಾ. ಮದುವೆ ಆಗಲು ಬಯಸುವವರಿಗೆ ಜೀವನದಲ್ಲಿ ಶುಭ ಸೂಚನೆಗಳು ಸಿಗಲಿದೆ. ಇನ್ನು ಕುಟುಂಬದ ವಿಚಾರವಾಗಿ ನೋಡೋದಾದ್ರೆ, ಕುಟುಂಬದಲ್ಲಿ ನೆಮ್ಮದಿ ಮರುಕಳಿಸುತ್ತೆ. 7ನೇ ಶನಿಯ ಮುಕ್ತಾಯದಿಂದ ಮನೆಯಲ್ಲಿ ಅಶಾಂತಿ ದೂರವಾಗುತ್ತೆ. ಸಹೋದರ ಮತ್ತು ಸಹೋದರಿಯಿಂದ ಬೆಂಬಲ ಸಿಗ್ತದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುವ ಸಾಧ್ಯತೆ ಇರುತ್ತದೆ. ಇನ್ನು ಆರೋಗ್ಯ ವಿಚಾರವಾಗಿ ನೋಡೋದಾದ್ರೆ, ಆರೋಗ್ಯವು ತುಂಬಾ ಸುಧಾರಿಸುತ್ತೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇರೋರು ಈ ವರ್ಷ ಸುಧಾರಿಸ್ಕೋತೀರಾ. ಕೇತುವಿನಿಂದ ಆಗಾಗಿ ನಿಮಗೆ ಸಣ್ಣ ಪುಟ್ಟ ಸೋಂಕುಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಸರಿಯಾದ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ. ಈ ಒಂದು ರಾಶಿಯವರ ಪರಿಹಾರ ಮಾರ್ಗವನ್ನು ನೋಡೋದಾದ್ರೆ, 7ನೇ ಶನಿಯ ಮುಕ್ತಾಯದ ಹಿನ್ನೆಲೆಯಲ್ಲಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಎಳ್ಳು ದೀಪವನ್ನು ಹಚ್ಚಿ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ ಮತ್ತು ಬಣ್ಣದ ಬಗ್ಗೆ ನೋಡೋದಾದ್ರೆ, ಅದೃಷ್ಟ ಸಂಖ್ಯೆ 8, 4 ಮತ್ತು 5. ಅದೃಷ್ಟ ಬಣ್ಣ ಕಪ್ಪು ಮತ್ತೆ ನೀಲಿ ಆಗಿರುತ್ತೆ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಈ ಒಂದು ಯುಗಾದಿ ವರ್ಷವು ಹೊಸ ಯುಗದ ಆರಂಭ ಅಂತಾನೆ ಹೇಳ್ಬೋದು. 7ನೇ ಶನಿಯಿಂದ ಮುಕ್ತಿ, 3ನೇ ಶನಿಯ ಶುಭ ಬಲವು ನಿಮ್ಮನ್ನ ಪ್ರಗತಿ ಉತ್ತರಕ್ಕೆ ಕೊಂಡೊಯ್ಯುತ್ತದೆ. ಇದು ನಿಮ್ಮ ದಶಕದ ಅತ್ಯುತ್ತಮ ವರ್ಷಗಳಲ್ಲಿ ಒಂದಾಗುತ್ತದೆ. ಒಟ್ಟಾರೆಯಾಗಿ ಇದಾಗಿತ್ತು ಯುಗಾದಿ ಹೊಸ ವರ್ಷದ ಮಕರ ರಾಶಿಯವರ ಸಂಪೂರ್ಣ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.